ರೆಡ್ ಟೀ ಬ್ಯಾಗ್ಸ್ ವೇಸ್ಟ್ ಆಗುತ್ತಲ್ಲ ಟೀನಲ್ಲಿ ಟಿಶ್ಯೂ ಪೇಪರ್ಸ್ ಟಿಶ್ಯೂ ಪೇಪರ್ ಯಾವುದಲ್ಲ ಹಸಿ ಕಸದಲ್ಲ ಹಸಿ ಕಸದಲ್ಲ if it is completely soiled then it will go to wet, if it is a dry tissue then it will go to dry. Kitchen completely soiled. ನೀವು ಹಸಿ ಕಸ ಕಂಟೈನರಲ್ಲೇ ಕೊಡಬೇಕು ಮೇಡಮ್ ಇದು ನೀವು ಹೇಳಿದ್ರೆ ಇವಾಗ ಈ ಥರದ್ದಾದ್ರೆ ಅಂತ ಈಗ ಪೇಪರ್ ಕಪ್ಸ್ ಪೇಪರ್ ಜೊತೆ ಮಿಕ್ಸ್ ಇರುತ್ತಲ್ಲ ಅದನ್ನ ನೀವೇನು ಒಂದು ಅದು ಡ್ರೈಗೆ ಬರುತ್ತೆ ಅದೇ ಹೇಳಿದ್ದಲ್ಲ ಇದು ಅಡಿಕೆ ಕಪ್ ಮಾತ್ರ ಇದ್ರಲ್ಲಿ ಬರುತ್ತೆ. ಅಡಿಕೆ ಕಂಟೈನರ್ಸ್ ಮೇಡಮ್ ಅದು ಅದ್ರ ಪಕ್ಕದಲ್ಲಿ ಅದು ಅಡಿಕೆನೇ ಬರುತ್ತೆ ಈ ತರ ಎಲೆದು ಬರುತ್ತಲ್ಲ ಇದೆಲ್ಲ ಬೆಟ್ಟಲ್ಲೇ ಬರುತ್ತೆ ನೋಡಿ ಈ ತರ ನಾವು ಹೇಳಿದ್ವಲ್ಲ ಫುಡ್ ಕಂಟೈನರ್ಸ್ ಪೇಪರ್ ಕಂಟೈನರ್ಸ್ ಅಂದ್ರೆ ಇದಕ್ಕೆ ಬಾಟಲ್ಸ್ ಎಲ್ಲ ಯಾವ್ದು ಬರುತ್ತೆ ಬಾಟಲ್ಸ್ ಜಾರ್ಸ್ ಪೆನ್ಸು ಬಾಟಲ್ಸ್ ಅದೆಲ್ಲನೂ ಡ್ರೈಯಲ್ಲೇ ಬರುತ್ತೆ ಪೇಪರ್ ಕಪ್ಸ್ ಪೇಪರ್ ಕಪ್ ಲೈಕ್ ಇಟ್ ಇಸ್ ಡ್ರೈ ಯೂಸ್ ಪುಟ್ ಇನ್ ಡ್ರೈ ಡ್ರೈ ಓನ್ಲಿ. ಯೂಸ್ ಮಾಡಿರೋ ಪೇಪರ್ ಪ್ಲೇಟ್ ವೆಟ್ಟ ಡ್ರೈ ಡ್ರೈ ಮೇಡಮ್ ನೋಡಿ ಮೇಡಮ್ ಅದು ಮಾತ್ರ ವೆಟ್ ಅಡಿಕೆ ಪಟ್ಟಿ ಗಟ್ಟಿ ಇರುತ್ತಲ್ಲ ಅಲ್ಲ that you can powder it in that machine. ಮೇಡಮ್ ಮಣ್ಣಲ್ಲಿ ಅದು ಡಿಕಂಪೋಸ್ ಆಗುತ್ತೆ ಬೇಗನೆ ಅದರಿಂದ ಏನೇನು ಬರುತ್ತೆ ಅಂತ ಮನೇಲಿ ಪೇಷಂಟ್ ಇರ್ತಾರೆ ಸ್ವ್ಯಾಬ್ ಮಾಡ್ತೀರಾ ಸಿರಿಂಜು ನೀಡಲು ಸಿರಿಂಜು ಅವ್ರು ಡ್ರೆಸ್ಸಿಂಗ್ ಮಾಡಿದ್ರೆ ಬ್ಯಾಂಡೇಜು ಮತ್ತು ಸ್ಯಾನಿಟರಿ ನ್ಯಾಪ್ಕಿನ್ಸು ಮಕ್ಳಿಗೆ ಹಾಕೋಂಥ ಡೈಪರ್ಸು ಅದೆಲ್ಲ ಬಂದು ನಾನ್ ಡಿಗ್ರೇಡೇಬಲ್ ಪ್ಲೇಡು ಅದೆಲ್ಲ ಮೆಡಿಕಲ್ ವೇಸ್ಟು ಮತ್ತು ನಿಮ್ಮ ಎಲೆಕ್ಟ್ರಾನಿಕ್ ಐಟಮ್ಸು ಇದೆಲ್ಲ ನಾನ್ ಡಿಗ್ರೇಡೇಬಲ್ ಬರುತ್ತೆ ಅದೆಲ್ಲ ರೀಸೈಕಲ್ ಮಾಡೋಕ್ಕಾಗಲ್ಲ ಅದೆಲ್ಲ ನೀವು ರೆಡ್ ಡಸ್ಟ್ಬಿನಲ್ಲಿ ಇಡ್ಬೋದು ಇಲ್ಲ ಅದನ್ನು ಕೊಡಬೇಕಾದ್ರೆ ಗ್ಲಾಸ್ ಐಟಮ್ಸ್ ಏನಾದರೂ ಮನೇಲಿ ಒಡೆದೋಗುತ್ತೆ ಅದೆಲ್ಲ ಬಂದು ನಾನ್ ಡಿಗ್ರೇಡೇಬಲ್ ಬರುತ್ತೆ ಅದನ್ನ ನೀವು ಪೇಪರಲ್ಲಿ ರ್ಯಾಪ್ ಮಾಡಿ ಕೊಡಬೇಕಾಗುತ್ತೆ ಯಾಕಂದರೆ ಅವ್ರು ಡೈರೆಕ್ಟ್ ಕೈಯಿಂದ ತೆಗಿಬೇಕಾಗುತ್ತೆ ಅದರಿಂದ ನೀವು ಅದೆಲ್ಲ ಪೇಪರಲ್ಲಿ ರ್ಯಾಪ್ ಮಾಡಿ ಸಪ್ರೇಟ್ ಕೊಡಬೇಕಾಗುತ್ತೆ ಕಸದವ್ರಿಗೆ ಅದೆಲ್ಲ ಹೋಗಿ ಅದೇ ಅದು ಸಪರೇಟ್ ಬಿನ್ ಅದಕ್ಕೆ ಇಟ್ಬಿಡಿ ನೀವು ಇಟ್ಟಿದ್ದಾರೆ ನಾವು ಒಂದು ರೆಡ್ ಇದು ಮಾಡಬೇಕು ರೆಡ್ ಪೇಂಟ್ ರೆಡ್ ಟೇಪ್ ಅದು ಹಾಕ್ಬೋದು. ಇಲ್ಲ ತೊಳಿತಾರಲ್ಲ ಅದು ಬಡಿದ್ರೆ ಅದು ಹೊಟ್ಟೋಗ್ಬಿಡುತ್ತೆ. ಸೊ ಸಮಥಿಂಗ್ ಪೇಪ್ ಇಲ್ಲ ರೆಡ್ ಪೇಂಟ್ ರೆಡ್ ಪೇಂಟ್ ಹಾಕ್ಬಿಡೋಣ. ಅದನ್ನ ರೆಡ್ ಇದರಲ್ಲಿ ಕೊಟ್ಬಿಟ್ರೆ ಅವ್ರು ಬೈ ಡೈರೆಕ್ಟ್ ಹ್ಯಾಂಡಿಂದ ಕೊಡೋದು ಕರೆಕ್ಟ್ ತಗೊಳಕ್ಕೆ ಚೆನ್ನಾಗಿರುತ್ತೆ. ಶೋರ್.